ಹಾಗಾಗಿ 2 ತಿಂಗಳಿಗೂ ಹೆಚ್ಚು ಕಾಲ ಮಧ್ಯದಲ್ಲಿ ಒಂದು ಸಣ್ಣ ವಿರಾಮದೊಂದಿಗೆ ಕಾಂಗ್ರೆಸ್ ತನ್ನ ಸುಮಾರು 22 ವರ್ಷಗಳ ಮೈತ್ರಿಯನ್ನು ಮುರಿಯುತ್ತದೆಯೇ, ಆ ವಿರಾಮ ಸಂಭವಿಸುತ್ತದೆಯೇ ಎಂಬ ಬಗ್ಗೆ ಬಹಳಷ್ಟು ಗೊಂದಲವಿತ್ತು. ಆದರೆ ಇಲ್ಲ ಮಿಸ್ಟರ್ ಸೆಲ್ವಂ ಪೆರುಂದಗೈ ಅವರು ಮಿಸ್ಟರ್ ಅವರೊಂದಿಗೆ ಹೋಗಿದ್ದಾರೆ. ಪಿ ಚಿದಂಬರಂ ಮತ್ತು ಮೈತ್ರಿಯು ಮತ್ತೆ ತನ್ನ ಕಾಲ ಮೇಲೆ ನಿಂತಿದೆ. ತಮಿಳುನಾಡು ಕಾಂಗ್ರೆಸ್ ಮುಖ್ಯಸ್ಥರು ಈಗ ಒಂದು ಕಷ್ಟಕರವಾದ ಸಮತೋಲನವನ್ನು ಸಾಧಿಸಬೇಕಾಗಿದೆ. ನಾನು ಹೇಳಬೇಕೆಂದರೆ ನಿಮ್ಮ ಕೆಲವು ಕಾರ್ಯಕರ್ತರಾದರೂ ಬಹುಶಃ ಟಿವಿಕೆ ಮತ್ತು ವಿಜಯ್ ಅವರೊಂದಿಗೆ ಮೈತ್ರಿಯನ್ನ ಬಯಸುತ್ತಿದ್ದಾರೆ ಮತ್ತು ಅವರಲ್ಲಿ ಕೆಲವರು ನಾವು ಡಿಎಂಕೆ ಜೊತೆ ಇರುತ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲ ನೋಡಿ, ನಮ್ಮ ಹೈಕಮಾಂಡ್ ಈಗಾಗಲೇ ನಿರ್ಧಾರ ತೆಗೆದುಕೊಂಡಿದೆ. ಇದು ಸೈದ್ಧಾಂತಿಕ ಮೈತ್ರಿ ಪಕ್ಷ ಡಿಎಂಕೆ ಮತ್ತು ಹಳೆಯ ಮೈತ್ರಿ, ನೈಸರ್ಗಿಕ ಮೈತ್ರಿ. ಹಾಗಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಯಾವ ನಿರ್ದೇಶನ ನೀಡಿದೆಯೋ ಅಖಿಲ ಭಾರತ AICC ಪ್ರಕಾರ ನಾವು ಮಾಡುತ್ತಿದ್ದೇವೆ. ಹಾಗಾಗಿ ಮೊದಲ ದಿನದಿಂದ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ನಾಯಕರು ಮಲ್ಲಿಕಾರ್ಜುನ ಖರ್ಗೆಜಿ, ರಾಹುಲ್ ಗಾಂಧೀಜಿಯವರಂಥ ಸೋನಿಯಾ ಗಾಂಧೀಜಿಯವರು DMK ಜೊತೆ ಮುಂದುವರಿಯಲು ಬಯಸುತ್ತಾರೆ. ಆದರೆ ನಾವು ಮಾತುಕತೆ ನಡೆಸಿದ್ದೇವೆ. ಅವರು 63 ಸೀಟು, ನಂತರ 41 ಸೀಟು, ನಂತರ 25 ಸೀಟು ಕೊಟ್ಟರು. ಆ ವಿಷಯದಲ್ಲಿ ನಾವು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ನಾಯಕರೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿದ್ದೇವೆ. ನಮಗೆ ಇನ್ನೂ ಹೆಚ್ಚು ಸೀಟು ಬೇಕು. ನಾವು ಇದಕ್ಕಾಗೇ ಹೋರಾಡ್ತಿದ್ದೇವೆ. ನಮ್ಮ DMK ಜೊತೆಗಿನ ಮಾತುಕತೆ, ನಮಗೆ ಇನ್ನೂ ಹೆಚ್ಚು ಸೀಟು ಬೇಕು. ಕೊನೆಗೆ ಅವರು ಹೆಚ್ಚುವರಿಯಾಗಿ 3 ಸೀಟು, ಒಂದು ರಾಜ್ಯಸಭಾ ಸೀಟು ಕೊಟ್ಟರು. ನಾವು ಅಧಿಕಾರ ಹಂಚಿಕೆ ಬಯಸುತ್ತೇವೆ ಎಂದು ಹೇಳಿದ ನಂತರ ಅದು ಒಂದು ಹಿನ್ನಡೆಯಾಗಿರಲಿಲ್ಲವೇ? ನಮಗೆ 35ಕ್ಕೂ ಹೆಚ್ಚು ಸೀಟುಗಳು ಬೇಕು, ನಮಗೆ 2 ರಾಜ್ಯಸಭಾ ಸೀಟುಗಳು ಬೇಕು ಎಂದ ಮೇಲೆ ಕೇವಲ 28+1ಕ್ಕೆ ನೀವು ಸಮಾಧಾನ ಪಟ್ಟುಕೊಳ್ಳಬೇಕಾಯ್ತೆ? ಇಲ್ಲ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ಅಧಿಕಾರ ಹಂಚಿಕೆ ಎಲ್ಲವನ್ನು ಎಂದಿಗೂ ಕೇಳಲಿಲ್ಲ. ಚುನಾವಣೆಯ ಮುಂಚೆ, ಚುನಾವಣೆಯ ಮೊದಲು ಯಾರೂ ಅಧಿಕಾರವನ್ನು ಕೇಳೋದಿಲ್ಲ. ನಮ್ಮ ಕಾರ್ಯಕರ್ತರು, ಕೆಲವು ನಾಯಕರು ಚುನಾವಣೆಯ ಮೊದಲು ಅಧಿಕಾರ ಹಂಚಿಕೆಯನ್ನು ಬಯಸಿದರು. ಆದ್ದರಿಂದ ಕೊನೆಗೆ ಅವರು ನಿರ್ಧರಿಸಿದರು, ಮೊದಲನೇದಾಗಿ ನಾವು ಚುನಾವಣೆಗೆ ಹೋಗ್ತೀವಿ. ಚುನಾವಣೆಯ ನಂತರ ನಮ್ಮ ಕಾರ್ಯಕರ್ತರು ಏನನ್ನು ಇಷ್ಟಪಡ್ತಾರೋ ಅಥವಾ ಅವರ ಅಭಿಪ್ರಾಯ ಏನಿದೆಯೋ ಅದನ್ನು ನಾವು ನಮ್ಮ DMK ವರಿಷ್ಠರಾದ ಸ್ಟಾಲಿನ್ಜಿ ಅವರಿಗೆ ತಿಳಿಸ್ತೀವಿ. ನೀವು ಚಂದ್ರಬಾಬು ನಾಯ್ಡು ಮಾದರಿ ಅಥವಾ ನಿತೀಶ್ ಕುಮಾರ್ ಮಾದರಿಯನ್ನ ಆಗಾಗ್ಗೆ ಉಲ್ಲೇಖಿಸಿದ್ದೀರಿ. DMK ಅಧಿಕಾರ ಹಂಚಿಕೊಳ್ಳಲು ಏಕೆ ಸಿದ್ಧವಿಲ್ಲ? ಈಗಲಾದರೂ ಅವರು ಗೆದ್ದರೆ ನಿಮ್ಮೊಂದಿಗೆ ಅಧಿಕಾರ ಹಂಚಿಕೊಳ್ಳುತ್ತೇವೆ ಎಂದು ಯಾವುದೇ ಮೌಖಿಕ ಒಪ್ಪಂದವನ್ನು ನೀಡಿದ್ದಾರೆಯೇ? ಇಲ್ಲ, ಮೌಖಿಕ ಒಪ್ಪಂದವಿಲ್ಲ, ಆದರೆ ಲಿಖಿತ ಒಪ್ಪಂದವಿದೆ. ಹಾಗಾಗಿ ಚುನಾವಣೆಯ ನಂತರ ಖಂಡಿತವಾಗಿ ಅವರು ಪರಿಗಣಿಸ್ತಾರೆ ಅಥವಾ ಅವರು ಕೇಳ್ತಾರೆ, ಅವರು ಎಲ್ಲವನ್ನೂ ಬೇಡಿಕೆ ಇಡ್ತಾರೆ. ಚುನಾವಣೆಗೆ ಮೊದಲು ನಮ್ಮಿಂದ ಸಾಧ್ಯವಿಲ್ಲ, ನಾವು ಚುನಾವಣೆಯನ್ನು ಎದುರಿಸಬೇಕು ಎಂದು ಅವರು ಹೇಳಿದರು. ಕನಿಷ್ಠ ಅನೇಕ ನಾಯಕರು ಮತ್ತು ಕಾರ್ಯಕರ್ತರು ಸೂಚಿಸುವಂತೆ TVK, ವಿಜಯ್, ನೀವು ಅವರೊಂದಿಗೆ ಕೈ ಜೋಡಿಸಬೇಕು ಎಂಬ ಒಂದು ಬಲವಾದ ಧ್ವನಿ ಕೇಳಿಬರುತ್ತಿದೆ. ಇದರಿಂದ ನೀವು ಮೊದಲನೇದಾಗಿ ಹೆಚ್ಚು ಸಂಖ್ಯೆಯ ಸ್ಥಾನಗಳಲ್ಲಿ ಸ್ಪರ್ಧಿಸಬಹುದು ಮತ್ತು ಇಲ್ಲಿ ಸರ್ಕಾರ ರಚಿಸಲು ಬಹುಶಃ ಹೆಚ್ಚು ಅವಕಾಶವನ್ನು ಪಡೆಯಬಹುದು. ಇದು ಒಂದು ಪ್ರಜಾಸತ್ತಾತ್ಮಕ ಪಕ್ಷ. ಪ್ರತಿಯೊಬ್ಬರೂ ಅವರು ನಮ್ಮ ಹಕ್ಕುಗಳನ್ನು ಕೇಳ್ತಾರೆ, ಅವರು ನಮ್ಮ ಹಕ್ಕುಗಳನ್ನು ಕರೀತಾರೆ. ಅದಕ್ಕಾಗಿಯೇ ನಮ್ಮ ಕೆಲವು ನಾಯಕರು ಅವರು ಅಧಿಕಾರ ಹಂಚಿಕೆಯನ್ನು ಕೇಳ್ತಾರೆ, ಅವರು ಹೆಚ್ಚು ಸೀಟುಗಳನ್ನು ಕೇಳ್ತಾರೆ. ಅವ್ರು ಕೇಳ್ತಾರೆ ಚುನಾವಣೆಗೆ ಮೊದಲು ನಾವು ನಿರ್ಧರಿಸಬೇಕು. ಆದ್ದರಿಂದ ಅಂತಿಮವಾಗಿ ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಸುಪ್ರೀಮೋ ಚುನಾವಣೆಗೆ ಮೊದಲು ಇದರ ಬಗ್ಗೆ ಮಾತನಾಡಬಾರದು ಎಂದು ನಿರ್ಧರಿಸಿದರು. ನಮಗೆ ಹೆಚ್ಚು ಸೀಟುಗಳು ಸಿಗುತ್ತವೆ, ನಾವು ಮಾತುಕತೆ ನಡೆಸ್ತೇವೆ. ಕೊನೆಗೂ ನಮಗೆ 28 ಸೀಟು, ಒಂದು ರಾಜ್ಯಸಭಾ ಸೀಟ್ ಸಿಕ್ತು. ನಾವು ಒಪ್ಪಂದವನ್ನು ಪೂರ್ಣಗೊಳಿಸಿದೆವು. ಈ ಸಮಯದಲ್ಲಿ ನೀವು ಇಟ್ಟ ಎಲ್ಲ ಬೇಡಿಕೆಗಳ ನಂತರ ಇದು ನಿರಾಶಾದಾಯಕವಾಗಿ ಕಂಡಿತು. ಆದರೆ ತಳಮಟ್ಟದಲ್ಲಿ, ಕ್ಷೇತ್ರ ಮಟ್ಟದಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ಅದರಲ್ಲಿ ಮನಸ್ಸಿಲ್ಲದಿದ್ದಾಗ ಆ ಮತವನ್ನು DMKಗೆ ವರ್ಗಾಯಿಸಲು ಅವರನ್ನು ಮನವೊಲಿಸುವುದು ನಿಮಗೆ ಸ್ವಲ್ಪ ಕಷ್ಟವಾಗುವುದಿಲ್ಲವೇ? ಅದು ಹಾಗೆ ಕಾಣಿಸುತ್ತದಲ್ಲವೇ? ಇಲ್ಲ, ನಮ್ಮ ಪಕ್ಷವು ಅತ್ಯಂತ ಶಿಸ್ತುಬದ್ಧವಾದ ಪಕ್ಷ, ಪ್ರಜಾಸತ್ತಾತ್ಮಕ ಪಕ್ಷ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಏನು ಹೇಳಿದೆಯೋ ಅದೇ ಅಂತಿಮ ತೀರ್ಪು, ಅಂತಿಮ ಮಾತು. ನಾವು ಲಕ್ಷ್ಮಣ ರೇಖೆಯನ್ನು ದಾಟೋದಿಲ್ಲ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಏನು ಹೇಳಿದೆಯೋ ನಾನು ಅದಕ್ಕೆ ಬದ್ಧನಾಗಿರ್ತೇನೆ, ನಮ್ಮ ಕಾರ್ಯಕರ್ತರು ಬದ್ಧರಾಗಿರ್ತಾರೆ, ಪ್ರತಿಯೊಬ್ಬರೂ ಬದ್ಧರಾಗಿರ್ತಾರೆ. ಇಲ್ಲ, ಯಾವುದೇ ಗೊಂದಲವಿಲ್ಲ. ನಾವು ಇಂಡಿಯಾ ಮೈತ್ರಿಕೂಟ ಬಹಳ ಬಲಿಷ್ಠವಾಗಿದ್ದೇವೆ. ಇದು ಬಹಳ ಸೈದ್ಧಾಂತಿಕ ಮೈತ್ರಿ, ಒಂದು ಹಳೆಯ ಮೈತ್ರಿ, ನೈಸರ್ಗಿಕ ಮೈತ್ರಿ. ಹಾಗಾಗಿ ನಾವು ಒಟ್ಟಾಗಿ ಹೋಗಿ ಚುನಾವಣೆಯನ್ನು ಎದುರಿಸ್ತೇವೆ, ನಾವು ಗೆಲ್ತೇವೆ. ಕೆಲವರು ಭಾವಿಸುತ್ತಾರೆ ಗುರುತಿನ ವಿಷಯದಲ್ಲಿ DMKಯಿಂದ ಪ್ರತ್ಯೇಕವಾಗಿ ನಿಲ್ಲಲು ಕಾಂಗ್ರೆಸ್ ನಿಜವಾಗಿಯೂ ವಿಷಯಗಳ ಮೇಲೆ ಸಾಕಷ್ಟು ಶ್ರಮಿಸಲಿಲ್ಲ. DMK ನೆರಳಿನಲ್ಲಿ ಇರುವುದರಿಂದ, ಮೈತ್ರಿಯಲ್ಲೇ ಇರುವುದರಿಂದ ಕಾಂಗ್ರೆಸ್ ಬೆಳೆಯಬಹುದಾಗಿದ್ದಷ್ಟು ಬೆಳೆಯಲು ಸಾಧ್ಯವಾಗದಿರಲು ಇದು ಒಂದು ಕಾರಣ ಅಂತ ಹೇಳಲಾಗುತ್ತದಲ್ವೇ?
ಇಲ್ಲ ಇದು ನಿಜವಲ್ಲ. ನಾವು ನಮ್ಮ ಕಾರ್ಯಕರ್ತರು ಪ್ರತಿದಿನ ಹೋರಾಡ್ತಾರೆ, ಪ್ರತಿದಿನ ಸೆಣಸಾಡ್ತಿದ್ದಾರೆ. RSS BJ ಅಂತ ದುಷ್ಟ ಶಕ್ತಿಗಳೊಂದಿಗೆ ಎಲ್ಲೆಲ್ಲಿ ಜನರ ವಿರುದ್ಧ ಯಾವುದೇ ದಾಳಿ, ಯಾವುದೇ ಸಾವು, ಯಾವುದೇ ಸಾರ್ವಜನಿಕ ಸಮಸ್ಯೆ, ಯಾವುದೇ ಸಾಮಾಜಿಕ ಕಲ್ಯಾಣ ಸಮಸ್ಯೆ, ಜನರ ಸಮಸ್ಯೆ, ನಮ್ಮ ಪಕ್ಷವು ರಾಜ್ಯದಲ್ಲಿ ಅದನ್ನು ಕೈಗೆತ್ತಿಕೊಳ್ಳುವ ಮೊದಲ ಪಕ್ಷವಾಗಿರುತ್ತದೆ. ಯಾಕೆಂದ್ರೆ ನೀವು ಒಬ್ಬರಾಗಿದ್ದೀರಿ. ನಿನ್ನೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಿದವರು. ಹೌದು. ಇಲ್ಲ ನಿನ್ನೆ ಕೂಡ ನಾವು ಗ್ಯಾಸ್ ಬೆಲೆ ಏರಿಕೆಯ ವಿರುದ್ಧ ಗ್ಯಾಸ್ ಬೇಡಿಕೆ ಪ್ರತಿಭಟನೆ ಮಾಡಿದೆ ಎಲ್ಲವೂ. ಹಾಗಾದ್ರೆ ಆ ಸಾಮಾಜಿಕ ನ್ಯಾಯದ ನಿಲುವನ್ನ DMKಯೊಂದಿಗೆ ಸಣ್ಣ ಮೈತ್ರಿ ಪಾಲುದಾರರಾಗಿದ್ದರೂ ಸಹ ನಿಮಗೆ ಪಾಲಿಸಲು ಸಾಧ್ಯವಾಗುತ್ತಿದೆಯೇ? ಖಂಡಿತ. ನಾವು ನಿಯಮಿತವಾಗಿ ಬೇಡಿಕೆ ಇಡ್ತಿದ್ದೇವೆ, ನಿಯಮಿತವಾಗಿ ಕೇಳುತ್ತಿದ್ದೇವೆ, ನಿಯಮಿತವಾಗಿ ಅವರು ವಿಧಾನಸಭೆಯಲ್ಲಿ ಮಾತಾಡ್ತಿದ್ದಾರೆ, ಸಾರ್ವಜನಿಕ ಮಾಧ್ಯಮಗಳಲ್ಲಿ. ಸರಿ, ನಾನು ನಿಮ್ಮನ್ನು ಒಂದು ವಿಷಯ ಕೇಳಲೇಬೇಕು. BJPಯು ಅದು DMKಯನ್ನ ಹಿಂದೂ ವಿರೋಧಿ ಎಂದು ಬಿಂಬಿಸುತ್ತಿದೆ ಮತ್ತು ನೀವು ಅದಕ್ಕೆ ಕುಮ್ಮಕ್ಕು ನೀಡುವವರು ಎಂಬಂತೆ. ಕಾಂಗ್ರೆಸ್ DMKಯ ಹಿಂದೂ ವಿರೋಧಿ ನಿಲುವಿಗೆ ಕುಮ್ಮಕ್ಕು ನೀಡುವವರಂತಿದೆ. DMK ಕೆಲವು ರೀತಿಯಲ್ಲಿ ನಿಮಗೆ ಮುಜುಗರವನ್ನುಂಟು ಮಾಡಿದೆಯೇ? ಏಕೆಂದರೆ ನೀವು ಒಂದು ರಾಷ್ಟ್ರೀಯ ಪಕ್ಷವಾಗಿ ಖಂಡಿತವಾಗಿಯೂ ಎಲ್ಲ ವರ್ಗದವರನ್ನ ನೋಡ್ಕೊಳ್ಬೇಕಾಗತ್ತೆ. ಯಾರು ಹೇಳಿದ್ದು DMK ಹಿಂದೂ ವಿರೋಧಿ ಅಂತ? ಅದು ಬಿಂಬನೆ, ಗ್ರಹಿಕೆ. ಅವರು ಗ್ರಹಿಕೆ ಅಲ್ಲ, ಅವರು ಸೃಷ್ಟಿಸುತ್ತಿದ್ದಾರೆ. ಆ ಗ್ರಹಿಕೆ ತಪ್ಪು, ಸೃಷ್ಟಿಸ್ತಿರುವುದು ತಪ್ಪು. DMK ಒಂದು ಹಿಂದೂ ಅಲ್ಲ, ಹಿಂದೂಗಳ ವಿರುದ್ಧ. DMK 90% ಕೇಡರ್, 90% ನಾಯಕರು ಅವರು ನಿಯಮಿತವಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ದೇವರನ್ನು ಪೂಜಿಸ್ತಾರೆ. DMK ಜನರ 90% ಅವರು ಪೆರಿಯಾರ್ ಸಿದ್ಧಾಂತದವರು. DMK ಪೆರಿಯಾರ್ ಸಿದ್ಧಾಂತವನ್ನು ಅನುಸರಿಸ್ತದೆ. ಕೆಲವೊಮ್ಮೆ ಅದು ಹಿಂದೂ ಪೂಜಾರಿ, ಅವರು ದೇವಸ್ಥಾನಕ್ಕೆ ಅನುಮತಿ ನೀಡ್ತಿಲ್ಲ. ಅದು ಒಂದು ಹಳೆಯ ವಿಧಾನವನ್ನು ಹೊಂದಿದೆ. ಅದು ಜಾತಿಯ ಸಮಸ್ಯೆ. ಹೌದು, ಜಾತಿ ಸಮಸ್ಯೆಗಳಿವೆ. DMK ಸರ್ಕಾರ ಹಿಂದೂಗಳ ವಿರೋಧಿಯಲ್ಲ ಎಂದು ನಾನು ಬಲವಾಗಿ ಭಾವಿಸ್ತೇನೆ. ನಾನು ಹಿಂದೂ. ನಾನು DMK ಜೊತೆ ಹೇಗೆ ಪ್ರಯಾಣಿಸಲು ಸಾಧ್ಯ? ನಾನು ಶುದ್ಧ ಹಿಂದೂ. ನಾನು ಮುಸ್ಲಿಂ ಅಲ್ಲ, ನಾನು ಕ್ರಿಶ್ಚಿಯನ್ ಅಲ್ಲ, ನಾನು ಪಾರ್ಸಿ ಅಲ್ಲ, ನಾನು ಬೌದ್ಧನಲ್ಲ, ನಾನು ಸಿಖ್ ಅಲ್ಲ, ನಾನು ಹಿಂದೂ. ಹಿಂದೂಗಳಿಗೆ ವಿರೋಧವಾಗಿದ್ದರೆ ನಾನು DMK ಜೊತೆ ಹೇಗೆ ಪ್ರಯಾಣಿಸಲಿ? ಇದು ಸರಿಯಲ್ಲ. ಅವರು ಒಂದು ರೀತಿಯ ಗ್ರಹಿಕೆಯನ್ನು ಸೃಷ್ಟಿಸ್ತಾ ಇದ್ದಾರೆ. ಸೈದ್ಧಾಂತಿಕವಾಗಿ ಹಿಂದೂಗಳು ಅಳವಡಿಸಿಕೊಂಡ ಹಳೆಯ ಪದ್ಧತಿಗಳಿಗೆ ಅವರು ವಿರುದ್ಧವಾಗಿದ್ದಾರೆ. ಅವರು ಪೆರಿಯಾರ್, ಅಣ್ಣಾದೊರೈ, ಕಲೈನಾರ್ಜಿ, ಸ್ಟಾಲಿನ್ಜಿ ಪ್ರತಿಯೊಬ್ಬ ನಾಯಕರ ಬಗ್ಗೆಯೂ ಮಾತನಾಡ್ತಿದ್ದಾರೆ. ಮೂಢನಂಬಿಕೆ, ಅವರ ಮೂಢನಂಬಿಕೆ ಅಂತ ಹೇಳಿದ್ರು. ಮೂಢನಂಬಿಕೆ ಅದು DMKಗೆ ವಿರುದ್ಧವಾಗಿದೆ. ಹಾಗಾಗಿ ನಾನು ಹೇಳ್ತಿದ್ರು, ಭಕ್ತಿ ಚಳುವಳಿ ಕೂಡ ಇತ್ತು. ಹೌದು, ಭಕ್ತಿ ಚಳುವಳಿ ಕೇವಲ ಹಿಂದೂಗಳಿಗಾಗಿ ಮಾತ್ರ. ಆಧ್ಯಾತ್ಮಿಕ ಅನ್ನೋದು ಒಂದು ಭಕ್ತಿ ಚಳುವಳಿ. ಆ ಭಕ್ತಿ ಚಳುವಳಿ ದೇವಸ್ಥಾನದ ಕೆಲಸ, ಕುಂಭಾಭಿಷೇಕ ಎಲ್ಲವನ್ನ ಸರಿಯಾಗಿ ಮಾಡ್ತಿರ್ಲಿಲ್ಲ. ಈಗ ಭಕ್ತಿ ಚಳುವಳಿಗಿಂತ ಹೆಚ್ಚಾಗಿ DMK ಸರ್ಕಾರ ಮಾಡ್ತಿದೆ. 10,000ಕ್ಕೂ ಹೆಚ್ಚು ಜನ ಕುಂಭಾಭಿಷೇಕ. ಅವರು ತುಂಬಾ ಹಣ ಖರ್ಚು ಮಾಡ್ತಾರೆ. ಅವರು ದೇವರ ಭೂಮಿ, ದೇವಸ್ಥಾನದ ಭೂಮಿಯ ಒತ್ತುವರಿಯನ್ನು ವಶಪಡಿಸ್ಕೊಳ್ತಾ ಇದ್ದಾರೆ. ಸರ್ಕಾರದ ಖಾತೆಗೆ ವಾಪಸ್ ತೆಗೆದುಕೊಳ್ತಾರೆ. ಅವರು ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನೀವು ಕಡಿಮೆ ಸಂಖ್ಯೆಯ ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿದ್ದರೂ ಸಹ ನಿಮ್ಮ ಎಲ್ಲ ಕಾರ್ಯಕರ್ತರನ್ನು ಹೇಗೆ ಹುರಿದುಂಬಿಸುತ್ತೀರಿ? ಸ್ಪಷ್ಟವಾಗಿ ನೀವು ಸ್ಪರ್ಧಿಸುತ್ತಿರುವುದು 28 ಸೀಟುಗಳು. ಉಳಿದ 206 ಸೀಟುಗಳು ನೀವು ಯಾರೇ ಇರಲಿ ಅವರೊಂದಿಗೆ ಕೇವಲ DMK ಮಾತ್ರವಲ್ಲದೆ ಇತರ ಮೈತ್ರಿ ಪಾಲುದಾರರೊಂದಿಗೂ ಇರುತ್ತೀರಿ ಎಂದು ಹೇಳಲು ಅವರನ್ನು ಪ್ರೇರೇಪಿಸಬೇಕಾಗುತ್ತದೆ. ನಿಮ್ಮ ಕಾರ್ಯಕರ್ತರನ್ನ ನೀವು ಹೇಗೆ ಪ್ರೇರೇಪಿಸುತ್ತೀರಿ ಮತ್ತು ಅವರ ಮನೋಸ್ಥೈರ್ಯವನ್ನ ಹೇಗೆ ಕಾಪಾಡುತ್ತೀರಿ? ಇಲ್ಲದಿದ್ದರೆ ಅವರು ಬಹುಶಃ ನೀವು ಹೆಚ್ಚಿನ ಸಂಖ್ಯೆಯ ಸೀಟುಗಳಲ್ಲಿ ಸ್ಪರ್ಧಿಸುತ್ತೀರಿ ಮತ್ತು ರಾಜ್ಯದಲ್ಲಿ ಒಂದು ದೊಡ್ಡ ಅಸ್ತಿತ್ವವನ್ನ ಹೊಂದಿರುತ್ತೀರಿ ಎಂದು ಆಶಿಸುತ್ತಿದ್ದರು. ಇಲ್ಲ, ಈ ಪ್ರಶ್ನೆ ನೀವು ಯಾಕೆ ಎತ್ತಿದ್ದೀರಿ ನನಗೆ ಗೊತ್ತಿಲ್ಲ. ನಾನು ಹೇಳ್ತಿದ್ದೇನೆ, ಹಿಂದಿನ ಚುನಾವಣೆಯಲ್ಲಿ ನಾವು 25 ಸೀಟುಗಳಲ್ಲಿ ಸ್ಪರ್ಧಿಸಿದ್ದೆವು. ಈಗ ಇನ್ನೂ 3 ಸೀಟ್ ಹೆಚ್ಚು. ಒಂದು ರಾಜ್ಯಸಭಾ. ಹಿಂದೆ ಹಾಗೆ ಇರಲಿಲ್ಲ. ಅವರು 3 ಸೀಟು ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ. ಅವರು AIADMKಯ 1 ಸೀಟನ್ನು ಕೂಡ ಕಡಿಮೆ ಮಾಡ್ತಿದ್ದಾರೆ. NDMKಗೆ 2 ಸೀಟು. ಬೇರೆ ಪಕ್ಷಗಳದ್ದನ್ನು ಕೂಡ ಅವರು ಕಡಿಮೆ ಮಾಡಲಿದ್ದಾರೆ. ಆದರೆ ಅವರು ರಾಷ್ಟ್ರೀಯ ಪಕ್ಷವನ್ನು ಗೌರವಿಸಿದ್ದಾರೆ, ಅವರು ಕಾಂಗ್ರೆಸ್ ಪಕ್ಷವನ್ನು ಗೌರವಿಸಿದ್ದಾರೆ. ಅವರು ಹೆಚ್ಚು ಸೀಟು ಮತ್ತು ರಾಜ್ಯಸಭಾ ಸೀಟು ಕೊಟ್ಟಿದ್ದಾರೆ. ಸಮಸ್ಯೆ ಎಲ್ಲಿದೆ? ನನ್ನ ಕಾರ್ಯಕರ್ತರು, ಅವರ ಕಾರ್ಯಕರ್ತರು ಏನೂ ಇಲ್ಲ. ನಾವು ಒಟ್ಟಾಗಿ ನಿರ್ಧಾರ ತೆಗೆದುಕೊಳ್ತಿದ್ದೇವೆ, ಜನರನ್ನು ಭೇಟಿ ಮಾಡಲು ಹೋಗುತ್ತಿದ್ದೇವೆ. ನಾವು ನಮ್ಮ ಯೋಜನೆಗಳು, ನಮ್ಮ ಕೆಲಸಗಳು ಕಳೆದ 5 ವರ್ಷಗಳಲ್ಲಿ DMK ಆಡಳಿತದಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳ್ತಿದ್ದೇವೆ. ಜನರು
ನಮಗೆ ಮತ ಹಾಕಲು ಸಿದ್ಧರಾಗಿದ್ದಾರೆ. ನಾವು ಮುಂದಿನ 2.0 ಸರ್ಕಾರವನ್ನು ರಚಿಸಲಿದ್ದೇವೆ. ಸಮಸ್ಯೆ ಎಲ್ಲಿದೆ? ಏನೂ ಇಲ್ಲ. ಆ ಅರ್ಥದಲ್ಲಿ ಇತಿಹಾಸ ಸೃಷ್ಟಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಏನೂ ಇಲ್ಲ. 20ಕ್ಕೂ ಹೆಚ್ಚು ಮೈತ್ರಿ ಪಾಲುದಾರರೊಂದಿಗೆ ನೀವು ಎಲ್ಲರನ್ನೂ ಸೇರಿಸಿಕೊಳ್ಳಬೇಕಾದ ಅನಿವಾರ್ಯತೆಗೆ ಕಾರಣವಾದ ಮೈತ್ರಿಕೂಟದ ಒಂದು ಮಟ್ಟದ ಆತಂಕವನ್ನು ಇದು ಪ್ರತಿಬಿಂಬಿಸುತ್ತದೆಯೇ? ಇಲ್ಲದಿದ್ದರೆ ಆಡಳಿತ ವಿರೋಧಿ ಅಲೆ ಖಂಡಿತವಾಗಿಯೂ ಪ್ರಬಲವಾಗಿದೆ. ಇಲ್ಲ, ನನ್ನ ಪ್ರಕಾರ ಅಲ್ಲಿ ಏನೂ ಇಲ್ಲ. ಎಲ್ಲರೂ ಸ್ವಲ್ಪ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳ್ತಿದ್ದಾರೆ. ನಾನು ಒಪ್ಕೊಳ್ಬಲ್ಲೆ. ಕೆಲವು ಮಂತ್ರಿಗಳು, ಕೆಲವು ಅಧಿಕಾರಿಗಳ ಮೇಲೆ ಆಡಳಿತಡಿತ ವಿರೋಧಿ ಅಲೆ ಇರ್ಬೋದು. ಆದರೆ ಮೊದಲ ಬಾರಿಗೆ ಮಾತ್ರ ತಮಿಳುನಾಡಿನ ಮುಖ್ಯಮಂತ್ರಿ DMK ಸುಪ್ರೀಂ ಸ್ಟಾಲಿನ್ಜಿಯವರು ಆಡಳಿತ ಪರ ಅಲೆಯನ್ನು ಹೊಂದಿದ್ದಾರೆ. ಆಡಳಿತ ಪರ ಅಲೆಯು ಆಡಳಿತ ವಿರೋಧಿ ಅಲೆಯನ್ನು, ಯಾಕೆಂದರೆ ಸ್ಟಾಲಿನ್ಜಿ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ನಾಯಕ. ಅವರು ದೇಶದಲ್ಲಿ ಒಬ್ಬ ದೊಡ್ಡ ನಾಯಕ. ಅವರು ದಿನದ 24 ಗಂಟೆಯೂ ವಾರದ 7 ದಿನವೂ ಕೆಲಸ ಮಾಡ್ತಾರೆಂದು ಎಲ್ಲರಿಗೂ ತಿಳಿದಿದೆ. ನನಗನ್ಸುತ್ತೆ ಅವರು ಎಲ್ಲವನ್ನೂ ದಾಟಿದ್ದಾರೆ. ಕಚೇರಿ ಸಚಿವಾಲಯಕ್ಕೆ ಬರೋದು, ಜಿಲ್ಲಾ ಪ್ರವಾಸಕ್ಕೆ ಭೇಟಿ, ಸಮಾಜ ಕಲ್ಯಾಣ ಯೋಜನೆ, ಸಾಮಾಜಿಕ ನ್ಯಾಯ ಯೋಜನೆಗಳನ್ನು ಘೋಷಿಸುವುದು. ಅವರು ನಂಬರ್ 1 ರಾಜ್ಯ. ಹಿಂದೆ ನಮ್ಮ ರಾಜ್ಯ 5ನೇ ಸ್ಥಾನದಲ್ಲಿತ್ತು. ಹೌದು. ಈಗ ಮೊದಲ ಸ್ಥಾನ ಆಗುತ್ತಿದೆ. ಅವರು ಹೆಚ್ಚು GST ಪಾವತಿಸುತ್ತಿದ್ದಾರೆ. ಉತ್ಪಾದನೆಗಳು, GDP ಎಲ್ಲವೂ ತಮಿಳುನಾಡು ಸರ್ಕಾರಕ್ಕೆ ಬೆಂಬಲ 50%, ಕೇಂದ್ರ ಸರ್ಕಾರಕ್ಕೆ. ಹೌದು. ಹಾಗಾಗಿ ನೀವು ಪ್ರತಿಯೊಬ್ಬರಿಗೂ 20, 25, 30 ಹೇಳುತ್ತಿದ್ದೀರಿ. ಮೈತ್ರಿ ಜಂಜಿ ಆ ಜನರು, ಆ ವಯಸ್ಸಿನ ಗುಂಪು, ಆ ವಯಸ್ಸಿನ ಗುಂಪಿನವರು ಯೋಚಿಸ್ತಿದ್ದಾರೆ ಬೇರೆ ರಾಜ್ಯ ಮಾಡದೇ ಇರೋದನ್ನು ಸ್ಟಾಲಿನ್ಜಿ ಈ ರೀತಿ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಖಂಡಿತವಾಗಿಯೂ ಅವರು ತಮ್ಮ ಮನಸ್ಸನ್ನು ಬದಲಾಯಿಸ್ತಾರೆ. ಹಾಗಾಗಿ ವಿಜಯ್ ಕೂಡ ಅದೇ ಜೆನ್ ಜಿ ಗುಂಪನ್ನ ಯುವ ಮತದಾರರನ್ನ ಗುರಿಯಾಗಿಸಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಇಲ್ಲ, ಜೆನ್ ಜಿ ಗುಂಪುಗಳು ವಿದ್ಯಾವಂತರು. ಮೊದಲನೇದಾಗಿ ಮೊದಲ ತಲೆಮಾರು ಖಂಡಿತವಾಗಿಯೂ ಅವರು DNKಗೆ ಮತ ಹಾಕ್ತಾರೆ. ಯಾಕೆಂದರೆ ಎಲ್ಲವೂ ಕಪ್ಪು ಬಿಳುಪಿನ ಅಂಕಿ ಅಂಶವಾಗಿದೆ. 21ರಲ್ಲಿ ಅವರು ಅಧಿಕಾರ ವಹಿಸ್ಕೊಂಡಾಗ ತಮಿಳುನಾಡು ರಾಜ್ಯದ ಸ್ಥಿತಿ ಹೇಗಿತ್ತು, ಇತರ ಇಲಾಖೆಗಳ ಸ್ಥಿತಿ ಹೇಗಿತ್ತು, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಪ್ರತಿಯೊಂದು ಇಲಾಖೆಯ ಸ್ಥಿತಿ. ಹಾಗಾಗಿ 5 ವರ್ಷಗಳ ನಂತರ ಅವ್ರೇನು ಮಾಡಿದ್ರು? ಇವತ್ತು ಕೂಡ ಎಲ್ಲ ಪತ್ರಿಕೆಗಳಲ್ಲಿ ಅವರು ಕೊಟ್ಟಿದ್ದಾರೆ ವಿವರಗಳು. ಕಳೆದ 2016ರಿಂದ 21ರವರೆಗೆ ADMK ಏನು ಮಾಡಿದ್ದು, 21ರಿಂದ 26ರವರೆಗೆ DMK ಏನು ಮಾಡಿದೆ, ಎಲ್ಲವನ್ನೂ ಕಪ್ಪು ಬಿಳುಪಿನಲ್ಲಿ ಅವರು ಹೇಳಿದ್ದಾರೆ. ಹಾಗಾಗಿ ಹೆಚ್ಚು ವಿದ್ಯಾವಂತ ಜನರು, ಮೊದಲ ತಲೆಮಾರಿನ ಜನರು ಖಂಡಿತವಾಗಿ ಅವರು ಅದನ್ನು ಓದ್ತಾರೆ. ಆಡಳಿತ ವಿರೋಧಿ ಅಲೆ ಎಲ್ಲಿದೆ? 75%ಕ್ಕಿಂತ ಹೆಚ್ಚು ಕೆಲಸ, 75% ಯೋಜನೆಗಳು ಕಳೆದ ADMK ಆಡಳಿತದ 5 ವರ್ಷಗಳಿಗೆ ಹೋಲಿಸಿದರೆ ಅವರು ಜಾರಿಗೆ ತಂದಿದ್ದಾರೆ. NDA ಹೇಳ್ತಿದೆ, ನಿಮ್ಗೆ ಗೊತ್ತಾ, 505 ಭರವಸೆಗಳಲ್ಲಿ ಕೇವಲ 160ನ್ನ ನೀವು ಜಾರಿಗೆ ತಂದಿದ್ದೀರಿ. ಇಲ್ಲ, ಇದೊಂದು ಸುಳ್ಳು. ಅದು ಯಾವಾಗಲೂ ಹಾಗೆ ಹೇಳೋದು ಸುಳ್ಳುಗಳು, ಬ್ರಹ್ಮಾಂಡ ಸುಳ್ಳಿನಂತೆ. 85%ಕ್ಕಿಂತ ಹೆಚ್ಚು ಅವರು ಈಡೇರಿಸಿದ್ದಾರೆ. ಉಳಿದ 15%ವನ್ನು ಘೋಷಿಸಲಿದ್ದಾರೆ. ಕಾರಣವೇನು ಎಂದು ಜನರಿಗೆ ಹೇಳಲಿದ್ದಾರೆ. ವಿಜಯ್ ಮತ್ತು TVK ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅದು ಹೊಸ ಪಕ್ಷ. ಅವರು ತಮ್ಮನ್ನು ತಾವು ಸಾಬೀತುಪಡಿಸಬೇಕು. ಅವರಿಗೆ ಸಿಗುತ್ತದೆ ಹೆಚ್ಚು ಎಷ್ಟು ಪ್ರತಿಶತ ಮತ, ಆಗ ಮಾತ್ರ ನಾವು TVK ಬಗ್ಗೆ ಹೇಳ್ಬೋದು. ನೀವು ಅವರನ್ನ DMK ವಿರೋಧಿ ಮತಗಳ ಮೇಲೆ ಪರಿಣಾಮ ಬೀರುವಂತೆ ನೋಡುತ್ತಿದ್ದೀರಾ ಅಥವಾ ಸ್ವತಃ DMK ಮೇಲೆಯೇ ಪರಿಣಾಮ ಬೀರುವಂತೆ ನೋಡುತ್ತಿದ್ದೀರಾ? ಇಲ್ಲ, ಏನೇ ಹೇಳಿದ್ರು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ. ಅವನು ನಮ್ಮ ಆವೃತ್ತಿಗೆ ಸರಿಯಾಗಿದ್ದರೆ ಆಡಳಿತ ವಿರೋಧಿ ಅಲೆ. ಖಂಡಿತವಾಗಿಯೂ ಆಡಳಿತ ವಿರೋಧಿ ಮತಗಳು ಸ್ವಯಂಚಾಲಿತವಾಗಿ ವಿರೋಧ ಪಕ್ಷ ADMKಗೆ ಹೋಗ್ತವೆ. ಈಗ ಇನ್ನೊಂದು ಪಕ್ಷ ಉಟ್ಕೊಂಡಿದೆ ಕಣದಲ್ಲಿ, ಇನ್ನೊಂದು ಪಕ್ಷ TVK ಅಂತಹ. ಈ ಮತ ಗರಿಷ್ಠ 80% ಹೊಸ ಪಕ್ಷಕ್ಕೆ ಹೋಗ್ತದೆ. ಇದು ನನ್ನ ಗ್ರಹಿಕೆ, ಲೆಕ್ಕಾಚಾರ, ಗ್ರಹಿಕೆ. ಖಂಡಿತವಾಗಿಯೂ DMK ಸರ್ಕಾರ ರಚಿಸಲಿದೆ. ಹಾಗಾದ್ರೆ ನೀವು ಹೇಳುತ್ತಿರುವುದು ವಿಜಯ್ DMKಗಿಂತ NDAಗೆ ಹೆಚ್ಚು ಹೊಡೆತ ಕೊಡ್ತಾರೆ, ಯಾಕಂದ್ರೆ ಇದೀಗ ಜನರಿಗೆ ತಿಳಿದಿಲ್ಲ. ಅವರು ಕೇವಲ ಒಬ್ಬ ಡಿಸ್ಟ್ರಪ್ಟರ್ ಆಗಬಹುದು ಮತ್ತು ಅವರು ವೋಟ್ ಕಟ್ಟರ್ ಆಗುತ್ತಾರೆ ಎನ್ನುವುದು ಕೂಡ ಒಂದು ಲೆಕ್ಕಾಚಾರ. ಹೌದು, ಖಂಡಿತವಾಗಿಯೂ ನೀವು ಹೇಳಿದ್ದು ಸರಿಯಾಗಿರ್ಬೋದು. ಅವರು ನಿಮ್ಮ DMK ಅವಕಾಶಗಳಿಗೆ ಹೊಡೆತ ಕೊಡುತ್ತಾರೆ ಎಂದು ನೀವು ನಿರೀಕ್ಷಿಸುತ್ತಿಲ್ಲ, ಯಾಕೆಂದರೆ ಕೆಲವರು ಹೇಳುತ್ತಾರೆ, ನೋಡಿ ಮೊದಲ ತಲೆಮಾರಿನವರು ಇರಬಹುದು, ಉದಯ ಸೂರ್ಯನ್, ಉದಯಿಸುತ್ತಿರುವ ಸೂರ್ಯ, ಹೌದು, ಅಥವಾ ಕಾಂಗ್ರೆಸ್ ಪಕ್ಷ ಅಥವಾ ಇತರ ಬೆಂಬಲಿಗರು. ಆದರೆ ಯುವ ಪೀಳಿಗೆ ಮತ್ತು ಮಹಿಳೆಯರು ಈ ನಟ ರಾಜಕಾರಣಿಗೆ ಮತ ಹಾಕಲು ಬಯಸುತ್ತಿದ್ದಾರೆ. ಇಲ್ಲ, ಒಂದು ವಾರ 10 ದಿನಗಳ ನಂತರ ತಮಿಳುನಾಡಿನಲ್ಲಿ ಎಲ್ಲ ಗ್ರಹಿಕೆಗಳು ಬದಲಾಗುತ್ತವೆ. ಅವರು ಇಂದು DMK ಸರ್ಕಾರದ ಬಗ್ಗೆ ಪ್ರಾರಂಭಿಸಿದ್ದಾರೆ. ಡೇಟಾಬೇಸ್, ಪ್ರತಿಯೊಂದು ಪತ್ರಿಕೆ, ದೂರದರ್ಶನ ಎಲ್ಲವೂ ಕನಿಷ್ಠ
ಜನರು ಈ ಪ್ರೊಜೆಕ್ಷನ್ ಕಳೆದ 5 ವರ್ಷಗಳಲ್ಲಿ ಅವರು ಏನು ಮಾಡಿದ್ರು ಅಂತದನ್ನು ನೋಡ್ತಾರೆ. ಖಂಡಿತವಾಗಿಯೂ ಮತದಾರರು DMK ಪರವಾಗಿ ಬದಲಾಗ್ತಾರೆ. ಸರಿ, ಸಂಭಾಷಣೆಗಾಗಿ ತುಂಬಾ ಧನ್ಯವಾದಗಳು ಮತ್ತು ನಿಮಗೆ ಉತ್ತಮ ಚುನಾವಣೆ ಇರಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು. ರಾಜಕೀಯ ವಾತಾವರಣ ತುಂಬಾ ಬಿಸಿಯಾಗಿದೆ, ಆದರೆ ಪ್ರಚಾರ ಮುಂದುವರಿಯಲೇಬೇಕು ನನಗನ್ಸುತ್ತದೆ. ಧನ್ಯವಾದಗಳು ಮೇಡಮ್. ತುಂಬಾ ಧನ್ಯವಾದಗಳು. ಹಾಗಾಗಿ ಅದು ತಮಿಳುನಾಡು ಕಾಂಗ್ರೆಸ್ ಮುಖ್ಯಸ್ಥರು ಹೇಳುತ್ತಿರುವುದೇನೆಂದರೆ ವಿಜಯ್, ಫ್ಯಾಕ್ಟರ್ ಅಂದರೆ TVK ಪಕ್ಷವು NDAಯ AIADMK BJP ಮೈತ್ರಿಕೂಟಕ್ಕೆ DMKಗಿಂತಲೂ ಹೆಚ್ಚು ಹೊಡೆತ ಕೊಡುವ ಸಾಧ್ಯತೆ ಇದೆ. ಯಾಕೆಂದರೆ ಅವರು ನಂಬುವ ತರ್ಕವೇನೆಂದರೆ DMK ವಿರೋಧಿ ಮತವು ವಿಭಜನೆಯಾಗಲಿದೆ.